ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನನ್ನ ಫೇವ್ರೇಟ್ ನಾನು ಮಾಡ್ತಿದ್ದೇನೆ ರೆಸಿಪಿ, ವೆಜ್ ರೆಸಿಪಿ, ಹೆಲ್ದಿ ರೆಸಿಪಿ. ಒಂದು ಪಾಲಕ್ ರೈಸ್ ಮತ್ತೆ ಇನ್ನೊಂದು ಕರೇಲಾ ಕ್ರಿಸ್ಪಿ ಫ್ರೈ. ಕರೇಲಾ ನಾರ್ಮಲಿ ಯಾರು ತಿನ್ನೋದಿಲ್ಲ, ಅದು ನನಗೆ ತುಂಬಾ ಇಷ್ಟ. ನಾನು ಒಂದು ಹಾಕಿದ್ದೇನೆ ಕರೇಲಾದು ರೆಸಿಪಿ ಹಾಕಿದ್ದೇನೆ, ಕೂಡ ತುಂಬಾ ಒಳ್ಳೇದಾಗ್ತದೆ. ಇದು ಕೂಡ ಕ್ರಿಸ್ಪಿ ಆಗಿ ಫ್ರೈ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಅದು ಕೂಡ ಕಾಂಬಿನೇಷನ್ ಆಗಿ ಪಾಲಕ್ ರೈಸ್ ಅಲ್ಲಿ ನಾನು ಮಾಡಿರ್ತಿದ್ದೇನಲ್ಲ, ಅದರ ಜೊತೆ ತಿಂದ್ರೆ ಇನ್ನೂ ತುಂಬಾ ಖುಷಿ ಆಗ್ತದೆ ತಿನ್ಲಿಕ್ಕೆ. ನೋಡಿ, ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ಮತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡಿ. ಅಂದ್ರೆ ಹೀಗೆಲ್ಲ ನಾವು ಕಂಬೈನ್ ಮಾಡಿ ಎಲ್ಲ ಕೊಟ್ರೆ ಮಕ್ಕಳಿಗೆ ಕೂಡ ಗೊತ್ತಾಗುದಿಲ್ಲ ಅದು ಪಾಲಕ್ ಅಂತ. ಕೂಡ ಅದು ಅದರ ನ್ಯೂಟ್ರಿಯನ್ಸ್ ಎಲ್ಲ ಸಿಗ್ತದೆ. ಇವನ್ ಕರೆಲ್ಲ ಕೂಡ ನಾನು ಇದಕ್ಕೆ ಸಕ್ಕರೆ ಬೆಲ್ಲ ಏನು ಹಾಕ್ಲಿಲ್ಲ. ಮಕ್ಕಳಿಗೆ ಕೊಡೋದಾದ್ರೆ ನೀವು ಸಕ್ಕರೆಯನ್ನು ಸ್ವಲ್ಪ ಹಾಕಿ ಕೊಡ್ಬಹುದು, ಫ್ರೈ ಮಾಡಿ ಕೊಡ್ಬಹುದು. ಆಗ ಅವರು ಅದು ಕೂಡ ಚಿಪ್ಸ್ ತರ ತಿಂತಾರೆ. ಸೊ ನೋಡಿ, ಇದು ರೆಸಿಪಿಯನ್ನು ಫಸ್ಟ್ ನೋಡಿ. ಮತ್ತೆ ಈಸಿ ಉಂಟು ರೆಸಿಪಿ, ತುಂಬಾ ಈಸಿ ಉಂಟು ರೆಸಿಪಿ. ಮತ್ತೆ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಪಾಲಕ್ ರೈಸ್ ವಿತ್ ಕ್ರಿಸ್ಪಿ ಕರೇಲಾ ಫ್ರೈ ಮಾಡ್ತಿದ್ದೇನೆ. ತುಂಬಾ ಹೆಲ್ದಿ ರೆಸಿಪಿ ಇದು. ಮೊದಲಿಗೆ ಪಾಲಕನ್ನು 2 ನಿಮಿಷ ಬಾಯ್ಲ್ ಮಾಡಿ ಮತ್ತೆ ಅದನ್ನು ಕೂಲ್ ಮಾಡಿ. ಪಾಲಕನ್ನು ತೆಗೆದು ಕೂಲ್ ಮಾಡಿದನ್ನು ಐಸ್ ಕೋಲ್ಡ್ ವಾಟರ್ ಅಲ್ಲಿ ಇಡಬಹುದು. ಮತ್ತೆ ಗ್ರೈಂಡ್ ಮಾಡುವಾಗ ಈಗ ಇದಕ್ಕೆ ಒಂದು 6ರಿಂದ 7 ಗಾರ್ಲಿಕ್ ಪಾಟ್ಸ್ ಮತ್ತೆ ಒಂದು ಚಿಕ್ಕ ಪೀಸ್ ಜಿಂಜರ್ ಅನ್ನು ಹಾಕಿ ಗ್ರೈಂಡ್ ಮಾಡಿ. ಈಗ ಒಂದು ಪ್ಯಾನಿಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 3 ಲವಂಗ, 2 ಇಲೈಚಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಮುಷ್ಟಿಯಷ್ಟು ಕ್ಯಾಶ್ಯೂ ಅನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡಿ. ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿ. ನಂತರ ಇದಕ್ಕೆ 3 ಗ್ರೀನ್ ಚಿಲ್ಲೀಸ್ ಮತ್ತೆ 2 ಸ್ಲೈಸ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿ. ಗ್ರೀನ್ ಚಿಲ್ಲೀಸ್ ನೀವು ಕಮ್ಮಿ ಕೂಡ ಹಾಕಬಹುದು, ಮಕ್ಕಳಿಗೆ ಮಾಡೋದಾದ್ರೆ ಗ್ರೀನ್ ಚಿಲ್ಲೀಸ್ ಕಮ್ಮಿ ಮಾಡಬೇಕಾದ್ರೆ. ಸ್ಮೂತ್ ಆಗೋ ತನಕ ಫ್ರೈ ಮಾಡಿ. ಈಗ ನಾವು ಮಾಡಿಟ್ಟ ಪಾಲಕ್ ಪೇಸ್ಟ್ ಅನ್ನು ಹಾಕಿ ಮತ್ತೆ ಸ್ವಲ್ಪ ಒಂದು 1/4 ಕಪ್ ಅಷ್ಟು ನೀರನ್ನು ಹಾಕಿ 1 ಟೀ ಸ್ಪೂನ್ ಹಳದಿ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಪಾಲಕ್ ಕುಕ್ ಆಗುವವರೆಗೆ ಬಾಯ್ಲ್ ಮಾಡಿ. ಈಗ ನೋಡಿ, ನಮ್ಮ ಪಾಲಕ್ ಎಲ್ಲ ಒಳ್ಳೆಯಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ನಾವು ಕುಕ್ಡ್ ರೈಸ್ ಅನ್ನು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಪಾಲಕ್ ರೈಸ್ ರೆಡಿ ಆಗಿದೆ. ನಾವೀಗ ಕರೇಲಾ ಫ್ರೈ ಮಾಡುವ. ನಾನು ಕರೇಲಾವನ್ನು ಹೀಗೆ ಸ್ಲೈಸ್ ಆಗಿ ಕಟ್ ಮಾಡಿದ್ದೇನೆ. ಇದಕ್ಕೆ 1 ಟೀ ಸ್ಪೂನ್ ಹಳದಿ ಪೌಡರ್ ಮತ್ತೆ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡೀರಿ. ಈಗ ನೋಡಿ, ಎಲ್ಲಾ ನೀರನ್ನು ಬಿಟ್ಟಿದೆ ಇದು. ಈಗ ನೀವು ಕರೆಕ್ಟ್ ಆಗಿ ಇದನ್ನು ಸ್ಕ್ವೀಸ್ ಮಾಡಬೇಕು. ಕರೆಕ್ಟ್ ಸ್ಕ್ವೀಸ್ ಮಾಡಿ ಎಲ್ಲಾ ನೀರು ಹೋಗ್ಬೇಕಾದ್ರದ್ದು. ನೋಡಿ ಎಷ್ಟು ನೀರು ಬಿಟ್ಟಿದೆ. ಕರೆಕ್ಟ್ ಸ್ಕ್ವೀಸ್ ಮಾಡಿ. ಈಗ ಇದನ್ನು ಮ್ಯಾರಿನೇಟ್ ಮಾಡುವ. ಒಂದು ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಇದು ಬೇಕಾದ್ರೆ ಸ್ಕಿಪ್ ಮಾಡಬಹುದು ಮಕ್ಕಳಿಗೆ ಮಾಡುವುದಾದ್ರೆ. ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಸಾಂಫ್ ಪೌಡರ್,
ಮತ್ತೆ ಅರ್ಧ ಟೀ ಸ್ಪೂನ್ ಹಿಂಗ್, ಅರ್ಧ ಟೀ ಸ್ಪೂನ್ ಆಮ್ಚೂರ್ ಪೌಡರ್. ಈಗ ಇದಕ್ಕೆ 3 ಟೀ ಸ್ಪೂನ್ ಬೇಸನ್ ಅಂದ್ರೆ ಗ್ರಾಮ್ ಫ್ಲವರ್ ಅಂದ್ರೆ ಕಡಲೆ ಹಿಟ್ಟು, ಮತ್ತೆ 2 ಟೀ ಸ್ಪೂನ್ ರೈಸ್ ಫ್ಲವರ್ ಅಕ್ಕಿ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಡೀರಿ. ಇದನ್ನು ಮಿಕ್ಸ್ ಮಾಡಿ ನಂತರ ಇದನ್ನು ಡೀಪ್ ಫ್ರೈ ಮಾಡಿ. ಒಳ್ಳೆ ಕ್ರಿಸ್ಪ್ ಆಗ್ತದೆ ಅಷ್ಟುವರೆಗೆ ಡೀಪ್ ಫ್ರೈ ಮಾಡಿ. ಮತ್ತೆ ಇದು ಫ್ರೈ ಆಗ್ಲಿಕ್ಕೆ ಹೆಚ್ಚು ಹೊತ್ತು ತಾಗುದಿಲ್ಲ, ಸೊ ಅದನ್ನು ಇಟ್ಟು ಹೋಗ್ಬೇಡಿ ಇಲ್ಲಿ ಸಹ. ಅದು ಬೇಗನೆ ಫ್ರೈ ಆಗ್ತದೆ, ಬೇಗನೆ ಕ್ರಿಸ್ಪ್ ಕೂಡ ಆಗ್ತದೆ. ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಅಂತ. ನಮ್ಮ ಪಾಲಕ್ ರೈಸ್ ವಿತ್ ಕ್ರಿಸ್ಪಿ ಕರೇಲಾ ಫ್ರೈ ರೆಡಿ ಆಗಿದೆ ತಿನ್ಲಿಕ್ಕೆ. ಟೇಸ್ಟಿಂಗ್ ಟೈಮ್, ಈಗ ಟೇಸ್ಟ್ ಮಾಡಿ ನೋಡುವ. ಒಳ್ಳೆ ಟೇಸ್ಟ್ ಆಗ್ತದೆ ತಿನ್ಲಿಕ್ಕೆ. ರೈಸ್, ಪಾಲಕ್ ರೈಸ್ ವಿತ್ ಕರೇಲಾ ಅದು ತುಂಬಾ ಒಳ್ಳೆ ಕಾಂಬಿನೇಷನ್, ಆದ್ರೆ ತುಂಬಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಟ್ರೈ ಮಾಡಿ ನೋಡಿ ಇದನ್ನು. ಈ ರೆಸಿಪಿ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಉಂಟು ಅಂತ. ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.